ದೇಶದಲ್ಲಿ ಬಹಳ ಪ್ರಮುಖವಾಗಿ ಈಗ ಜನಾಂಗದ ಮೇಲೆ ಪರಿಣಾಮ ಬೀರತಕ್ಕಂಥ ದೇಶಾದ್ಯಂತ ನಡೆದಂಥ ನೀಟ್ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ತಕ್ಕಂಥದ್ದು ಒಂದು ಗಂಭೀರವಾದ ವಿಷಯ. ಸುಮಾರು 22-23 ಲಕ್ಷ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯದ ಕನಸನ್ನು ಹೊತ್ತು ರಾತ್ರಿ ಹಗಲಿನಲ್ಲಿ ತಯಾರಿಯನ್ನು ನಡೆಸಿ ಪರೀಕ್ಷೆಯನ್ನು ಬರೆದು ಈ ಪತ್ರಿಕಾ ಸೋರಿಕೆಯಿಂದ ಗಂಭೀರ ಲೋಪ ಆಗಿರತಕ್ಕಂಥದ್ದು ಇಡೀ ಪರೀಕ್ಷಾ ವ್ಯವಸ್ಥೆ ಕುಸಿದು ಬಿದ್ದು ಕೇಂದ್ರ ಸರ್ಕಾರ ಈ ವೈಫಲ್ಯವನ್ನು ಹೊತ್ತುಕೊಳ್ಬೇಕಾಗಿದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಪಾಡುವಲ್ಲಿ ಕೇಂದ್ರ ಶಿಕ್ಷಣ ಇಲಾಖೆ ಸಂಪೂರ್ಣವಾಗಿ ವಿಫಲವಾಗಿದೆ. ಇಂಥ ಹಗರಣಗಳು ಇದು ಮೊದಲಲ್ಲ, ಪದೇ ಪದೇ ಆಗ್ತಾ ಇದೆ. 20ನೇ ಇಸ್ವಿಯಿಂದ ಶುರುವಾಗಿ 3-4 ಸಾರಿ ಈ ಒಂದು ಸೋರಿಕೆ ಆಗಿರತಕ್ಕಂಥದ್ದು ಇದು ಗಂಭೀರ ವಿಷಯ. ಇವತ್ತು ಮತ್ತೆ ಪರೀಕ್ಷೆ ಬರಲಿಕ್ಕೆ ಅವಕಾಶ, ಇದೆಲ್ಲ ರದ್ದು ಮಾಡಿ ಪರೀಕ್ಷೆ ಬರಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಆದರೆ ಪರೀಕ್ಷೆ ಬರೆಸಬಹುದು, ಆದರೆ ಜನರ ಭರವಸೆಯನ್ನ ಸರಿಪಡಿಸುವಲ್ಲಿ ಎಷ್ಟರ ಮಟ್ಟಿಗೆ ಸಾಧ್ಯ ಇದೆ ಅನ್ನೋದು ಮುಖ್ಯವಾದ ವಿಚಾರ. ಆತಂಕದಲ್ಲಿ ಮಕ್ಕಳನ್ನ ದೂಡಿರ್ತಕ್ಕಂಥದ್ದು. ಕಳೆದ ಸಲ ಸೋರಿಕೆ ಆದ ಸಂದರ್ಭದಲ್ಲಿ ನಾವು ಸರಿಯಾದಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ತನಿಖೆಗೆ ವ್ಯವಸ್ಥೆಯನ್ನು ಆದೇಶವನ್ನು ಮಾಡಿ, ಇವತ್ತು ನಿಮ್ಮಲ್ಲಿ ನನ್ನ ಪ್ರಶ್ನೆ, ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಸರ್ಕಾರಕ್ಕೆ ನಮ್ಮ ಪ್ರಶ್ನೆ, ಆ ಒಂದು ತನಿಖೆಯ ಹಂತ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ಹೇಳೋದನ್ನು ನಾವು ಹೇಳಬೇಕು. ಮತ್ತು ಯಾರಿಗೆ ಇದರಿಂದ ಆರೋಪಿಗಳಿಗೆ ಶಿಕ್ಷೆ ಆಗಿದೆ ಅನ್ನುವಂಥದ್ದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ಇವತ್ತು ಯಾವ ಒಬ್ಬನಿಗೂ ಕೂಡ ಈ 3-4 ಸರಿ ಆಗಿರ್ತಕ್ಕಂಥ ಸೋರಿಕೆಯಲ್ಲಿ ಯಾರ ಮೇಲೂ ಕ್ರಮವನ್ನು ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಸರ್ಕಾರ. ಇದು ನಾವು ಬಹಳ ಗಂಭೀರವಾಗಿ ಪರಿಗಣಿಸಬೇಕಾದ ವಿಚಾರ. ಒಂದು ವೇಳೆ ಅವರ ಮೇಲೆ ಕಠಿಣವಾದ ಕ್ರಮಗಳು ಆಗ್ತಾ ಇದ್ರೆ ಮುಂದಿನ ಸೋರಿಕೆಗಳು ಆಗದಿರಲಿಕ್ಕೆ ಸಾಧ್ಯ ಆಗ್ತಿತ್ತೋ ಏನೋ ಅನ್ನೋದು ಮುಖ್ಯ. ಆದರೆ ಇದು ನಾವು ಕೇಳಬೇಕಾದ ಪ್ರಶ್ನೆ. ಇವತ್ತು ಸರ್ಕಾರಿ ಏಜೆನ್ಸಿ ತನಿಖೆ ಮಾಡ್ತೇನೆ ಅಂತ ಹೇಳ್ತಾರೆ, ಮಾಡ್ಲಿ. ಆದರೆ ಇವತ್ತು ಕೋಚಿಂಗ್ ಸೆಂಟರ್ಗಳಿದೆ, IAS IPS ಅಧಿಕಾರಿಗಳ ನಿವೃತ್ತ ಇರುವುದು, ಸರ್ಕಾರದ ಮಂತ್ರಿಗಳ ಒಂದು ಬೆಂಬಲದಲ್ಲಿರ್ತಕ್ಕಂಥ ಈ ತರಬೇತಿ ಸಂಸ್ಥೆಗಳು, ಅಲ್ಲಿ ಕೂಡ ಮಾಫಿಯಾಗಳಿದೆ ಅನ್ನುವುದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಆ ಒಂದು ತರಬೇತಿ ಸಂಸ್ಥೆಗಳು ಕೂಡ ಇದರಲ್ಲಿ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾದ ಅಂಶ. ಸರ್ಕಾರದ ಈ ಒಂದು ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟವಾಡುತ್ತಿರುವ ಕೇಂದ್ರದ ಶಿಕ್ಷಣ ಸಚಿವರು ಅವರು ಪತ್ರಿಕಾ ಮಾಧ್ಯಮದ ಜೊತೆ ಮಾತಾಡಲಿಕ್ಕೂ ತಯಾರಾಗಲಿಲ್ಲ. ಬಹುಶಃ ತಮ್ಮ ಅವ್ರ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದು ಉಚಿತ ಅಂತ ಹೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ದುಃಖದ ವಿಚಾರ ಏನಂತ ಹೇಳಿದ್ರೆ, ಈಗ ಸಾಕಷ್ಟು ಸಾರಿ ಮಂತ್ರಿಗಳು ಅವರ ಡಿಗ್ರಿ ಅವರಿಗೆ ಗೊತ್ತಿಲ್ಲ ಕೆಲವು ಜನರಿಗೆ. ಇದು ನಾನು ಈಗಿನ ವರ್ತಮಾನ ಸಂದರ್ಭದ
ದೇಶದ ಪರಿಸ್ಥಿತಿಯನ್ನು ನಾನು ಸ್ವಲ್ಪ ಹೇಳಬೇಕಾಗಿದೆ. ಕೆಲವು ಮಂತ್ರಿ ಆದವರಿಗೆ ಅವರಿಗೆ ಡಿಗ್ರಿ ಏನು ಅಂತ ಅವರಿಗೆ ಗೊತ್ತಿಲ್ಲದಂಥ, ಮುಖ್ಯಮಂತ್ರಿ ಆದವ್ರ ಡಿಗ್ರಿ ಅಂತ ಗೊತ್ತಿಲ್ಲದಂಥ ಒಂದು ಪರಿಸ್ಥಿತಿ ಈ ದೇಶದಲ್ಲಿದೆ. ಶಿಕ್ಷೆಯ ಬಗ್ಗೆ ಅವರಿಗೆ ಏನು ಹೇಳಬೇಕು? ಆದ್ದರಿಂದಾಗಿ ಇವತ್ತು ಹಗಲಿರುಳು ಕಷ್ಟಪಟ್ಟು ಓದ್ತಿದ್ದ ಮಕ್ಕಳಿಗೆ ಇದೊಂದು ರೀತಿಯ ಆಘಾತ ಆಗಿದೆ ಅನ್ನತಕ್ಕಂಥದ್ದನ್ನು ನಾವು ಈ ನಿಷ್ಪಕ್ಷ ತನಿಖೆ ಆಗ್ಬೇಕು ಅಂತ ಹೇಳ್ತೀವಿ. ಆದ್ರೆ ಹಿಂದೆ ನಿಷ್ಪಕ್ಷ ತನಿಖೆ ಆಗಿಲ್ವೇ ಅನ್ನುವಂಥ ಪ್ರಶ್ನೆ ಕೂಡ ಬರ್ತದೆ. CBI ತನಿಖೆಗೆ ಹಾಕಿದ್ದಾರೆ. ಸರ್ಕಾರದ ಏಜೆನ್ಸಿಯ ಬಗ್ಗೆ ಕೂಡ ಜನರಿಗೆ ನಂಬಿಕೆ ಕಡಿಮೆ ಆದಂತ ಈ ಕಾಲ ಸ್ಥಿತಿಯಲ್ಲಿ ಬಹುಶಃ ಒಂದು ಸರಿಯಾದಂತ ತನಿಖೆ ಆಗಬೇಕು. ವಿದ್ಯಾರ್ಥಿಗಳ ಕನಸಿನ ಮೇಲೆ ಗದಾಪ್ರಹಾರ ಮಾಡಿರುವ ಕೇಂದ್ರ ಸರ್ಕಾರ ಮುಂದಿನ ದಿನ ಯುವಜನತೆಗೆ ಗದಾಪ್ರಹಾರ ಮಾಡಿರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಈ ಒಂದು ಯುವಜನತೆ ತಕ್ಕ ಪಾಠವನ್ನು ಕಲಿಸಲಿದ್ದಾರೆ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಪರೀಕ್ಷೆಯನ್ನು ರಕ್ಷಿಸಲಾಗದ ಸರ್ಕಾರ ಯುವಕರ ಭವಿಷ್ಯವನ್ನು ಹೇಗೆ ರಕ್ಷಿಸ್ತದೆ ಅಂತಕ್ಕಂಥದ್ದು ಕೂಡ ನಾವು ಮೊಟ್ಟಮೊದಲು ತಿಳಿಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು ಬಹಳ ಗಂಭೀರವಾದ ವಿಚಾರ, ದೇಶದ ಪ್ರಧಾನಮಂತ್ರಿಯವರು ಇವತ್ತು ಡೀಸೆಲ್ ಪೆಟ್ರೋಲ್ ಮಿತವ್ಯಯವಾಗಿ ಬಳಸಬೇಕು ಅಂತ ಹೇಳಿ ಇವತ್ತು ಜನರಿಗೆ ಪಾಠವನ್ನು ಹೇಳ್ತಾ ಇದ್ದಾರೆ. ಸಬ್ಸಿಡಿ ತ್ಯಜಿಸಿ ಅಂತ ಒಂದು ಅಭಿಯಾನ ಶುರುವಾಯಿತು. ಪ್ರಧಾನಮಂತ್ರಿ ಅವರು ಪ್ರಥಮವಾಗಿ ನರೇಂದ್ರ ಮೋದಿ ಅಧಿಕಾರ ಬಂದಾಗ ನಾವು ಜನರಿಗೆ ಹೊರೆ ಆಗಬಾರದು ಅಂತೇಳಿ ಮನಮೋಹನ್ ಸಿಂಗ್ ಸರ್ಕಾರ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟು ಜನರಿಗೆ ಹೊರೆ ಆಗಬಾರದು ನೋಡಿಕೊಂಡು ಬಂದಂಥದ್ದು ಇದು ಇತಿಹಾಸ. ಅಂತ ಸಂದರ್ಭದಲ್ಲಿ ನೀವು ಗ್ಯಾಸ್ ಸಬ್ಸಿಡಿ ತ್ಯಜಿಸಿ ಅಂತ ಹೇಳಿದ್ರು. ಆಯ್ತು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಸಹಿಸಿಕೊಳ್ಳುವ ಅಂತ ಮಾತನ್ನು ಹೇಳ್ತಾ ಇದ್ದಾರೆ. ನೋಟ್ ಅಮಾನ್ಯೀಕರಣ ಮೇಲೆ 50 ದಿನ ಕಷ್ಟ ಸಹಿಸಿ ಅಂತ ಮನವಿ ಮಾಡ್ತಾರೆ. ಕೋವಿಡ್ ಸಮಯದಲ್ಲಿ ತಾಳ್ಮೆ ಮತ್ತು ಆತ್ಮನಿರ್ಭರತೆಯ ಸಂದೇಶವನ್ನು ಕೊಡ್ತಾರೆ. ತೆರಿಗೆ ಮತ್ತು ದುಬಾರಿ ಬೆಲೆ ನಡುವೆ ರಾಷ್ಟ್ರ ಹಿತದ ಹೆಸರಿನಲ್ಲಿ ಸಹನೆ ಕೇಳಬೇಕು ಅಂತ ಹೇಳ್ತಾರೆ. ಇವತ್ತು ನಾವು ಕೇಳಬೇಕಾಗಿದೆ, ಅಬ್ ಕಿ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದವರು, ಅಚ್ಚೇ ದಿನ್ ಆನೆ ವಾಲೆ ಅಂತ ಹೇಳಿದವರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿದವರು, ನಾನು ಚೌಕಿದಾರ್ ಅಂತ ಹೇಳಿದರು, ಫಿರ್ ಏಕ್ ಬಾರ್ ಮೋದಿ ಸರ್ಕಾರ ಅಂತ ಹೇಳಿದರು, ಸಬ್ಕಾ ಸಾಥ್ ಸಬ್ಕಾ ವಿಶ್ವಾಸ್ ಅಂತ ಹೇಳಿದ್ರು, ವಿಕಸಿತ ಭಾರತ ಅಂತ. ಇದು ದಿವಸಕ್ಕೆ ಒಂದೊಂದು ಒಳ್ಳೆಯ ಸ್ಲೋಗನ್ ಅನ್ನು ಹೇಳಿ ಜನರಿಗೆ ಮೋಸ ಮಾಡ್ತಕ್ಕಂಥದ್ದನ್ನ ಇವತ್ತು ದೇಶದ ಸರ್ಕಾರ ಮಾಡ್ತಾ ಇದೆ. ಇವತ್ತು ಮತ್ತೆ ಜನರಿಗೆ ಹೇಳ್ತಾರೆ, ಇವತ್ತು ನೀವು ದೇಶದಲ್ಲಿ ಇವತ್ತು ನೀವು ಬಂಗಾರ ಬಳಸಬೇಡಿ, ಕೆಟ್ಟಿರೋದು ಕಡೆ ಆಯ್ತು, ಬಂಗಾರ ಉಪಯೋಗ ಮಾಡಬೇಡಿ. ನಿಮ್ಗೆ ಗೊತ್ತಿದೆ ಕೆಲವು ದಿವಸ ಬಂಗಾರದ ಬೆಲೆ ಎಷ್ಟು ಮಟ್ಟಕ್ಕೆ ಇರ್ತಾ ಇದೆ. ದೇಶದ ಹೆಣ್ಣು ಮಕ್ಕಳಿಗೆ ಬಂಗಾರ ಒಂದು ಕಬ್ಬಿಣ ತುಂಡಲ್ಲ, ಅವರ ಕನಸು, ಭಾವನೆ, ಭದ್ರತೆ, ಕುಟುಂಬದ ಗೌರವ, ಇದೆಲ್ಲ ಒಂದು ಸಂಕೇತವಾಗಿ ಬಹುಶಃ ಅವರ ಕಷ್ಟದ ದಿನಗಳಲ್ಲಿ ಆ ಬಂಗಾರ ಅವರಿಗೆ ರಕ್ಷಣೆ ಕೊಡ್ತದೆ ಅಂತ ಹೇಳಿದವ್ರಿಗೆ ಗೊತ್ತಿದೆ. ಅವರ ಕಷ್ಟ ದಿವಸದಲ್ಲಿ ಬಂಗಾರ ಅವರ ರಕ್ಷಣೆ ಕೊಡ್ತದೆ. ಹೆಣ್ಮಕ್ಕಳು ಜಾಗೃತಿಯಿಂದ ಬಂಗಾರವನ್ನು ಉಪಯೋಗ ಮಾಡ್ತಾರೆ, ಅದನ್ನು ಸರಿಯಾಗಿ ಅದನ್ನು ಕಷ್ಟ ದಿವಸದಲ್ಲಿ ಅದನ್ನು ಆ ಕುಟುಂಬವನ್ನು ಪೋಷಣೆ ಮಾಡ್ತಕ್ಕಂಥ, ಅದಕ್ಕೆ ಇವರು ಸಂದೇಶ ಕೊಡ್ತಾರೆ, ಬಂಗಾರ ಉಪಯೋಗ ಮಾಡಬೇಡಿ.
ಭಾರತ ಮಹಿಳೆಯರು ತಮ್ಮ ಮಕ್ಕಳನ್ನ ಎತ್ತು ಪ್ರೀತಿಸ್ತಾರೆ, ಅಷ್ಟೇ ಮಮತೆಯನ್ನು ತಮ್ಮ ಬಂಗಾರವನ್ನು ಕಾಪಾಡ್ತಾರೆ. ಈ ಸಂಕಷ್ಟದಲ್ಲಿ ಅದು ಅದಕ್ಕೆ ಸಹಾಯ ಆಗುತ್ತೆ ಅಂತೆ. ಇಂದು ಕೇಂದ್ರ ಸರ್ಕಾರ ನೀತಿಗಳು ಮಹಿಳೆಯರ ಭಾವನೆಗಳ ಮೇಲೆ ಹೊಡೆತ ನೀಡುತ್ತಿರುವಂಥ ಹೆಣ್ಮಕ್ಕಳ ಬಂಗಾರದ ತಾಲಿಯನ್ನು ಕೂಡ ಅವರ ರಾಜಕೀಯ ಪ್ರಚಾರಕ್ಕೆ ಬಳಸಿರ್ತಕ್ಕಂಥ ತಾವು ಗಮನಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ತಾಯಿ ತನ್ನ ಮಗಳನ್ನು ಮದುವೆ ಮಾಡಿ ಕಳಿಸಿದಾಗ ಕೊಡುವ ತಾಲಿ ಅದು ಒಡವೆ, ಅದು ಕೇವಲ ಆಭರಣವಲ್ಲ. ಸಪ್ತಪದಿ ತುಳಿಯುವಾಗ ಕೊಡ್ತಕ್ಕಂಥ ಒಂದು ಸಂಕೇತ ಅದು ಅನ್ನುವಂಥದ್ದನ್ನು ಮೋದಿಜಿಯವರು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮೋದಿಯವರ ಹೇಳಿಕೆಯ ಮೇಲೆ ಏನಾಯಿತು ದೇಶದಲ್ಲಿ ಏನಾಯಿತು? ಷೇರು ಪೇಟೆ ತಲ್ಲಣಗೊಂಡಿದೆ. ಇವತ್ತು ಡಾಲರ್ನ ಮೌಲ್ಯ ಇವತ್ತು ಪರಾಕಾಷ್ಠೆಗೆ ಹೋಗಿದೆ. ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಡಾಲರ್ ಕುಸಿತ ಆಗ್ತಕ್ಕಂಥದ್ದು ನಮ್ಮ ದೇಶದ ಸ್ವಾಭಿಮಾನ ಕುಸಿತ ಆಗ್ತದೆ ಅಂತೇಳಿ. ಡಾಲರ್ಗೆ ಕುಸಿತ ಆದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಡಾಲರ್ಗೆ ಕುಸಿತ ಆಗಿರ್ತಕ್ಕಂಥದ್ದು ನಮ್ಮ ದೇಶ ಸ್ವಾಭಿಮಾನ ಕುಸಿತ ಆಗ್ತಾ ಇದೆ ಅಂತ. ಇವತ್ತು ಏನಾಗ್ತಾ ಇದೆ? ಇವತ್ತು ಜಗತ್ತಿನ ಯುದ್ಧದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಮೆರಿಕ ಇಸ್ರೇಲ್ ಮತ್ತು ಇರಾನ್ನ ಮಧ್ಯೆ ನಡೆತಕ್ಕಂಥ ಯುದ್ಧದಲ್ಲಿ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಯುದ್ಧ ಆಗುವಂಥ ಪ್ರದೇಶದ ಅವರ ಡಾಲರ್ನ ಮೌಲ್ಯ ಜಾಸ್ತಿ ಆಗ್ತಾ ಇದೆ. ಆದರೆ ನಮ್ಮ ಪರಿಸ್ಥಿತಿ ಎಲ್ಲಿವರೆಗೆ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಸಂದರ್ಭದಲ್ಲಿ ಬಹುಶಃ ಎಲ್ಲ ತ್ಯಾಗ ಮಾಡುವ ಹೊತ್ತಿಗೆ ಮೋದಿಜಿಯವರ ಅಧಿಕಾರವನ್ನೇ ತ್ಯಾಗ ಮಾಡಿದರೆ ದೇಶ ಜನರಿಗೆ ಸುಖ ಸಿಗುತ್ತದೆ ಅಂತ ಹೇಳಿದ್ರೆ ನನ್ನ ಒಂದು ಅಭಿಪ್ರಾಯ. ಅಷ್ಟು ಮಟ್ಟಿಗೆ ಇವತ್ತು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ನಾವು ಅರ್ಥ ಮಾಡಬೇಕಾಗಿದೆ. ಇವತ್ತು ಈ ಎಲ್ಲ ಹೇಳಿಕೆಯ ಮೇಲೆ, ದಿನಬಳಕೆ ವಸ್ತುಗಳ ಮೇಲೆ ಇವತ್ತು ಕೇವಲ ಒಂದು ವಾಣಿಜ್ಯ ಗ್ಯಾಸಿಗೆ ಜಾಸ್ತಿ ಮಾಡಿರ್ತಕ್ಕಂಥದ್ದು ಜಾಸ್ತಿ 900 ರೂಪಾಯಿ 1000 ರೂಪಾಯಿ ಹತ್ರ ನಮ್ಮ ಬಾಟಾ ಶೂವಿನಾಗೆ ದರ ಆಗ್ತಕ್ಕ 999 ಲೆಕ್ಕ 1000 ರೂಪಾಯಿ ಜಾಸ್ತಿ ಮಾಡಿ, ಅದರ ಪರಿಣಾಮ ಕೇವಲ ಇಡೀ ದೈನಂದಿನ ಜೀವನ ಮಾಡತಕ್ಕಂಥ ಮಧ್ಯಮ ವರ್ಗ ಜನರಿಗೆ ದಿನ ವಸ್ತುಗಳು ಸ್ವಾಭಾವಿಕವಾಗಿ ಜಾಸ್ತಿ ಆಗ್ತಾ ಇದೆ. ಇವತ್ತು ಮತ್ತ ಸಂದೇಶ ನಮಗೆ ಕಂಪನಿಗಳು ಎಷ್ಟು ನಷ್ಟ ಮಾಡಲಿಕ್ಕೆ ಸಾಧ್ಯ ಇದೆ, ಕಂಪನಿಗಳ ಮೇಲೆ ಅನುಕಂಪ ನಮ್ಮ ಸರ್ಕಾರಕ್ಕಿದೆ. ಎಷ್ಟು ದಿವಸ ಅವರು ಅದನ್ನು ಭಾರವನ್ನು ಸಹಿಸಿಕೊಳ್ತಾರೆ ಅಂದರೆ ಅರ್ಥ ಏನಂದರೆ ಅವರ ಭಾರವನ್ನು ಜನರ ತಲೆಗೆ ಹಾಕಿ ಅಂತ ಹೇಳುವಂಥದ್ದು ಅವರ ಸಂದೇಶ. ಬಹುಶಃ ಅವರಿಗೆ ಉದ್ದೇಶ ಇರಬಹುದು. ಇವತ್ತು ನಮ್ಮ ದಿನನಿತ್ಯದ ಗ್ಯಾಸು, ಪೆಟ್ರೋಲು, ಡೀಸೆಲ್ನ ಮೇಲೆ ದರ ಜಾಸ್ತಿ ಮಾಡ್ತಕ್ಕಂಥ ಉದ್ದೇಶ ಇದೆ. ಇದು ಖಂಡಿತವಾಗಿ ನಮಗೆ ಶಾಪವಾಗಿ ಪರಿಣಮಿಸ್ತದೆ ಅಂತ ಹೇಳ್ತಕ್ಕಂಥ ನಾನು ಅರ್ಥ ಮಾಡಬೇಕಾದ್ದು. ಬಹುಶಃ ನಾವು ಎಲ್ಲರೂ ಜನತೆಗೆ ನಾನು ಹೇಳ್ತಕ್ಕಂಥದ್ದು, ಬಹುಶಃ ನಾವು ಪ್ರತಿ ಸಾರಿ ಮೂರ್ಖರಾಗುವುದು ಬೇಡ. ಒಂದು ಸಾರಿ ಒಬ್ಬನನ್ನು ಮೂರ್ಖರನ್ನಾಗಿ ಮಾಡ್ಬೋದು, ಒಂದು ಬಾರಿ ಎಲ್ಲರನ್ನು ಮೂರ್ಖ ಮಾಡಿಸಬಹುದು. ಎಲ್ಲ ಸಲ ಎಲ್ಲರನ್ನು ಮೂರ್ಖ ಮಾಡಿಸ್ಲಿಕ್ಕೆ ಆಗುವುದಿಲ್ಲ ಅನ್ನುವುದನ್ನ ಈ ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಈ ಒಂದು ಕ್ರಮ ಏನಾಗಿದೆ, ಆಗಬೇಕಾಗಿದೆ, ಅದರ ಬಗ್ಗೆ ಸರ್ಕಾರ ನಿರ್ದಿಷ್ಟವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮಸ್ಕಾರ. ಇವತ್ತು ಪ್ರವಾಸ ಮಾಡಬೇಡಿ ಅಂತ ಹೇಳ್ತಾರೆ, ಅವರು ಮಾತ್ರ ವಿದೇಶ ಎಲ್ಲ ಸುತ್ತಾಡ್ತಾರೆ, ಅವ್ರಿಗೇನು ತೊಂದರೆ ಇಲ್ಲ. ಏನು ಹೇಳ್ತದೆ ಅಂತ ಹೇಳಿದ್ರೆ, ಅದು ಹೇಳುವ ಜೊತೆಯಲ್ಲಿ ಗ್ಯಾಸ್ಗೆ ಸಬ್ಸಿಡಿಯನ್ನು ಕೊಟ್ಟಿರ್ತಕ್ಕಂಥದ್ದು ಯಾಕೆ ಜನರಿಗೆ ಹೊರೆ ಆಗಬಾರ್ದು ಅಂತ ಹೇಳ್ತಾರೆ. ಅದೇ ಮಾತನ್ನು
ಕಡೆ ನಿಮಿಷ ಉಳಿಸ್ಕೊಂಡು ಬಂದ ಸರ್ಕಾರ. ಆದರೆ BJP ಸರ್ಕಾರ ಬಂದ ಮೇಲೆ ಆ ಸಬ್ಸಿಡಿ ರದ್ದು ಮಾಡಿತು. ಇವತ್ತು ರೈಲ್ವೆ ಪ್ರಯಾಣ ಮಾಡ್ತಕ್ಕಂಥ ಸೀನಿಯರ್ ಸಿಟಿಸನ್ಗೆ ಸಬ್ಸಿಡಿ ಕೊಟ್ಟು ರೈಲಲ್ಲಿ ಹೋಗ್ತಕ್ಕಂಥದ್ದಾಯ್ತು. ಇವರ ಸರ್ಕಾರ ಬಂದ ರದ್ದು ಮಾಡಿತು. ಬಹುಶಃ ನಾವು ಭಾಷಣ ಮಾಡಲಿಕ್ಕೆ ಭಾರಿ ಸುಲಭ ಇದೆ, ಅದು ಅನುಷ್ಠಾನ ಮಾಡುವಂಥದ್ದು ಬಹಳ ಕಠಿಣ ಇದೆ. ಕಾಂಗ್ರೆಸ್ ಸರ್ಕಾರ ಕಷ್ಟವನ್ನ ಇವತ್ತು ಬಾಂಡ್ ಮಾಡಿರ್ತಕ್ಕಂಥದ್ದು, ಪೆಟ್ರೋಲ್ ಡೀಸೆಲ್ ಬಾಂಡ್ ಯಾಕೆ ಮಾಡಿರ್ತಕ್ಕಂಥದ್ದು, ದರ ಕಡಿಮೆ ಆಗಬೇಕು. ಆ ಬಾಂಡನ್ನು ಮರುಪಾವತಿ ಮಾಡುವಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಜಾಸ್ತಿ ಬಾಂಡನ್ನು ಮರುಪಾವತಿ ಮಾಡಿದೆ ಅಂತಕ್ಕಂಥ ಇತಿಹಾಸವನ್ನು ತಾವು ಅರ್ಥ ಮಾಡಬೇಕು. ಬಾಂಡ್ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಪೆಟ್ರೋಲ್ ಡೀಸೆಲ್ ದರ ಕಡಿಮೆ, ಸಬ್ಸಿಡಿ ಯಾಕೆ ಮಾಡಿದೆ ಅಂತ ಹೇಳಿದ್ರೆ ಡೀಸೆಲ್ ಗ್ಯಾಸಿನ ದರ ಕಡಿಮೆ ಆಗಬೇಕು. ಇದು ಜನಹಿತದ ಕಾರ್ಯಕ್ರಮ. ಇವರು ಜನಹಿತವನ್ನ ಬಯಸುವುದಿಲ್ಲ, ಅವರ ಬಂಡವಾಳಶಾಹಿಗಳ ಪರವಾಗಿರ್ತಕ್ಕಂಥ ಸರ್ಕಾರ. ಈ ಸರ್ಕಾರ ಯಾವತ್ತೂ ಕೂಡ ಬಂಡವಾಳಶಾಹಿಗಳ ಶ್ರೀಮಂತ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಶ್ರೀಮಂತರ ಜೇಬಿಗೆ ಕೈ ಹಾಕಿ ಬಡವರ ಜೇಬಿಗೆ ಹಾಕ್ತಕ್ಕಂಥ ಕೆಲಸ ಕಾಂಗ್ರೆಸ್ ಮಾಡ್ತದೆ. ಇವರು ಬಡವರ ಜೇಬಿಗೆ ಕೈ ಹಾಕಿ ಶ್ರೀಮಂತರ ಕಿಸೆಗೆ ಆಗ್ತಕ್ಕಂಥ ಕಾರ್ಯಕ್ರಮ ಯಾವುದು ಅಲ್ಲ, ಯಾವುದು ಹೌದು, ಎಲ್ಲವೂ ಬಹುಶಃ ಬ್ಲ್ಯಾಕ್ ಆ್ಯಂಡ್ ವೈಟ್ ಇದೆ. ಇವರು ಕೆಲವು ಜನ ಪೂಜಿಗ ಬಂಡವಾಳಶಾಹಿಗಳು, ಅವರ ರಕ್ಷಣೆಗೆ ಮಾತ್ರ ಇರುತ್ತೆ ಸರ್ಕಾರ, ಅವರ ಏಜೆಂಟರಾಗಿ ವರ್ತನೆ ಮಾಡ್ತಾ ಇದೆ. ಇವತ್ತು ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ, ಅವ್ರದ್ದು ಅಲ್ಲೂ ಯಾವುದು ಜನರಿಗೆ ತೊಂದರೆ ಆಗುತ್ತೆ ಅಂತ ಹೇಳಿದ್ರೆ ಪೆಟ್ರೋಲ್ ಕಂಪನಿಗಳಿಗೆ ನಷ್ಟ ಆಗ್ತದೆ. ಎಷ್ಟು ದಿವಸ ನಷ್ಟ ಸಹಿಸ್ತಾರೆ? ಇದು ಅಲ್ಲ ಮಾತು, ಆ ಮಾತೇ ಆಡಬಾರ್ದು. ಜನರಿಗೆ ಕಷ್ಟ ಆಗ್ತದೆ, ಅದಕ್ಕೆ ನಾವು ಈ ಕಾರ್ಯಕ್ರಮ ಹಾಕಿಕೊಂಡಿದ್ದೀವಿ ಅಂತ ಹೇಳ್ಬೇಕು. ಮಾಧ್ಯಮ ಸ್ನೇಹಿತರು, ನಿಮ್ಗೂ ಕೂಡ ನೀವೊಂದು ಮಧ್ಯಮ ವರ್ಗದ ಬಂದಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕಷ್ಟ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ಳಿ. ಆದರೆ ಇದನ್ನೆಲ್ಲ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಹೇಳಿದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಹಾಕಿದೆ, ಯಾವತ್ತೂ ಕೂಡ ಬಡವರಿಗೆ ತೊಂದರೆ ಮಾಡ್ತಕ್ಕಂಥದ್ದು ಮಾಡಲಿಲ್ಲ. ಅದು ಯಾವುದೇ ವಿಚಾರವನ್ನೇ ನಾನು ಹೇಳಬೇಕಾದ್ರೆ ಸುಮಾರು ವಿಚಾರ ಹೇಳಬೇಕು. ಆಹಾರ ಭದ್ರತಾ ಕಾಯ್ದೆ ಇರ್ಬೋದು, ಭೂ ಮಸೂದೆ ಕಾಯ್ದೆ ಇರ್ಬೋದು, ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ಬದ್ಧತೆ ಕಾಯ್ದೆ ಇರ್ಬೋದು, ಬಡವರಿಗೆ ನಿವೇಶ ಕೊಡ್ತಕ್ಕಂಥ, ಬಡವರಿಗೆ ಮನೆ ಕಟ್ಟಿ ಕೊಡ್ತಕ್ಕಂಥ, ಬಡವರಿಗೆ ವಿಧವಾ ಮಾಸಾಚ ಓಲ್ಡ್ ಏಜ್ ಪೆನ್ಷನ್ ಅಂಗವಿಕಲ ಮಾಸಾಚ ಕೊಡ್ತಕ್ಕಂಥ, ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಇರ್ಬೋದು, ರೈತರಿಗೆ ಧರ್ಮಾದ ಡೀಸೆಲ್ ಈ ಎಲೆಕ್ಟ್ರಿಕಲ್ ಫ್ರೀ ಕೊಡ್ತಕ್ಕಂಥ ಎಲ್ಲ ಸುಮಾರು 1 ಗಂಟೆ ನಾನು ಮಾತಾಡ್ತೇನೆ. ಕಾಂಗ್ರೆಸ್ ಬಡವರಿಗೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು, ಆಹಾರದ ಇವತ್ತು ಶಿಕ್ಷಣದ ಹಕ್ಕನ್ನು ಕೊಟ್ಟಿರ್ತಕ್ಕಂಥದ್ದು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಕಾರ್ಮಿಕರ ಹಕ್ಕ, ಅದಕ್ಕೆ ಕೂಡ ಕಣ್ಣ ಹಾಕ್ತಕ್ಕಂಥ ಪ್ರಯತ್ನ. ಬಹುಶಃ ನಾವು ಏನೋ ಒಂದು ಹೆಸರು ಬದಲಾಯಿಸಿ ಅದಕ್ಕೆ ಇನ್ನೂ ಕೂಡ ಅದು ತೀರ್ಮಾನ ಆಗಿಲ್ಲ. ಇವತ್ತು ಯಾವುದೇ ಪಂಚಾಯತ್ನಲ್ಲಿ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಕಾರ್ಯಕ್ರಮ ಇನ್ನೂ ಶುರುವಾಗಿಲ್ಲ. 15th ಫೈನಾನ್ಸ್ ಅಲ್ಲಿ ದುಡ್ಡು ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿಲ್ಲ, ಕಳೆದ ವರ್ಷದ ಬಿಡುಗಡೆ ಮಾಡಿಲ್ಲ, ಈ ವರ್ಷದ ಅವರ ಪ್ಲಾನಿಂಗ್ ಅಲ್ಲಿ ಇಲ್ಲ. 15th ಫೈನಾನ್ಸ್ ಪ್ಲಾನಿಂಗ್ ಅಲ್ಲಿ ಶುರುವಾಗಿಲ್ಲ, ಕಳೆದ ಸಾರಿ ದುಡ್ಡು ಬಂದಿಲ್ಲ. ಮಹಾತ್ಮ ಗಾಂಧಿ ಉದ್ಯೋಗ ಪ್ಲಾನಿಂಗ್ ಇನ್ನೂ ಸೇರ್ಪಡೆ ಆಗಿಲ್ಲ. EVG ರಾಮ್ಜಿ ಕಾರ್ಯಕ್ರಮ ಇನ್ನೂ ಯಾವ ಪಂಚಾಯತಿ ಹೋಗಿ ನೀವು ಕೇಳಿ, ನೀವು ಪ್ಲಾನಿಂಗ್ ಆಗಿದೆ ಅಂತ ಹೇಳಿ. ಅವ್ರು ಹೌದು ಅಂತ ಹೇಳಿದ್ರೆ ನಾನು ರಾಜ್ಯಕ್ಕೆ ನಿವೃತ್ತಿ ಆಗ್ತೇನೆ. ಇದು ಬಹುಶಃ ದೊಡ್ಡ ಸ್ಥಳದಲ್ಲಿ ಮಾತಾಡ್ತಕ್ಕಂಥ ವಿಚಾರ ಹೌದಾಗಿದ್ರು ಕೂಡ ನಾನು ಸಣ್ಣ ವ್ಯಕ್ತಿಯಾಗಿ ನಿಮಗೆ ಮಾತಾಡ್ತಿದ್ದೇನೆ. ಇದು ದೇಶ ಸಮಸ್ಯೆ, ಇದನ್ನು ಅರ್ಥ ಮಾಡಿಕೊಳ್ಬೇಕು. ನೀವು ಕೂಡ ಬುದ್ಧಿಜೀವಿ ವರ್ಗಕ್ಕೆ ಸೇರಿದದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಅಂತ ಹೇಳಿದ್ರೆ ಹೆಚ್ಚು ತಿಳಿದವರು ಅಂತ ನನ್ನ ಲೆಕ್ಕಾಚಾರ. ನಿಮಗೆ ಅರ್ಥ ಆಗ್ತಾ ಇದೆ, ನಾನು ಈ ಸದ್ ಮಾತನ್ನು ಹೇಳ್ತೇನೆ. ನಮಸ್ಕಾರ. ತನಿಖೆ 4 ಆಂಡ ನೀಟ್ ಒರೇಗೋರಿ ಶಿಕ್ಷೆ ಇನ್ನು CBI ತನಿಖೆ ನೆನ್ನು ನಮ್ಗುನಿ ಮಾತ ಕೋಚಿಂಗ್ ಸೆಂಟರ್ ಮಾತ IAS ಆಫೀಸರ್ ನಕ್ಲಡ ಮಿನಿಸ್ಟರ್ ಜೋಕ್ಲ ಕೈಟುಂಡು ನೆಕ್ಕ ಪ್ರಧಾನಮಂತ್ರಿ ಉತ್ತರ ಕೊರಡುತ್ತಾ ಏನು ತರಬೇತಿ ಕೋಚಿಂಗ್ ಸೆಂಟರ್ ನೀವು ಅರ್ಥ ಮಾಡಿಕೊಳ್ಳಿ, ನೀವು ತಿಳ್ಕೊಳ್ಳಿ. ಯಾರು ಕೋಚಿಂಗ್ ಸೆಂಟರ್ ಅವರೇ, ಅವರದೇ ಇದು ಮಾಫಿಯಾ, ಅದು ದೊಡ್ಡ ಮಾಫಿಯಾ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಲೇಬೇಕು. ಒಂದು ಪ್ರೆಸ್ ಮಾಡ್ಲಿಲ್ಲ ಅವರು. ಇದು ಫಸ್ಟ್ ಒಂದ್ಸರಿ ಆದ್ರೆ ಸರಿ ಅಲ್ಲ, 2ನೇ ಸರಿ ಆದ್ರೆ ಸರಿ, 3ನೇ ಸರಿ ಆದ್ರೆ ಯಾಕೆಲ್ಲ ಬರುವುದಿಲ್ಲ ಪೇಪರ್ನವ್ರು? ಯಾಕೆ ಎಂತ ಬರೆಯುದು ನೀವು? ಬರೀತಾರೆ. ಮೋದಿ ರಾಜೀನಾಮೆ ಕೊಡ್ಬೇಕು ಅಂತ ಬರೀರಿ, ಇದಕ್ಕೆಲ್ಲ ಹೊಣೆ ಅವರೇ. ನಾವು ಅವರ ಅಧಿಕಾರ ತ್ಯಾಗ ಮಾಡಬೇಕು. ದೇಶದ ಪ್ರಧಾನಮಂತ್ರಿ. ನಮಸ್ಕಾರ.
ಅವಾಗ ಅರ್ಥ ಆಗ್ತದೆ. ಅಲ್ಲ ಒಮ್ಮೆ ಮಹಿಳಾ ಮೀಸಲಾತಿ ಬೀಳ್ತದೆ ಅಂತ ಆಗೋದ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.